ಧಾರವಾಡ ತಾಲೂಕಿನ ಇಟಿಗಟ್ಟಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ವಿಠಲ್ ಮತ್ತು ರುಕುಮಾಯಿ ಮಂದಿರದ ಕಳಸಾರೋಹಣ ಹಾಗೂ ಆಶೀರ್ವಚನ ನೀಡಿ ಇನಾಮಂಗಲದ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮೀಜಿಗಳು ಹೇಳಿದರು. ಭಾರತೀಯ ಅಮೂಲ್ಯ ಸಂಸ್ಕೃತಿ ಸಂಪ್ರದಾಯ ಉಳಿಸಿ ಬೆಳೆಸಿ ಮುಂದಿನ ಪೀಳಿಗೆಗೆ ಅನುಸರಿಸಬೇಕಾದ ದಾನಿಗಳು ಧಾರ್ಮಿಕ ಕೆಲಸಗಳಿಗಾಗಿ ಹೆಚ್ಚೆಚ್ಚು ದಾನ ಧರ್ಮ ಮಾಡಿ ಧಾರ್ಮಿಕ ಮನೋಭಾವನೆ ಬಿತ್ತು ಕೆಲಸ ಮಾಡಬೇಕೆಂದು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಈ ಸಂದರ್ಭದಲ್ಲಿ ಕರೆ ನೀಡಿದರು. ಈ ನಿಟ್ಟಿನಲ್ಲಿ ಇಟಿಗಟ್ಟಿ ರವೀಂದ್ರ ಹನುಮಂತರಾವ್ ದೇಸಾಯಿ ಮಾಡಿರುವ ಕೆಲಸ ಶ್ಲಾಘನೀಯ ಎಂದರು. ಅವರು ಗ್ರಾಮದಲ್ಲಿ ಸ್ವಂತ ಜಾಗೆಯನ್ನು ವಿಠಲ್ ರುಕ್ಮಾಬಾಯಿ ದೇವಸ್ಥಾನ ನಿರ್ಮಾಣಕ್ಕೆ ದಾನವಾಗಿ ಕೊಟ್ಟಿದ್ದಾರೆಂದು ತಿಳಿಸಿದರು. ಇವತ್ತು ನಮ್ಮ ಇಟಿಗಟ್ಟಿ ಗ್ರಾಮದಲ್ಲಿ ದೇವತೆಗಳನ್ನ ಇಳಿದು ಬಂದಾರ ಅನ್ನುವಂಥ ಭಾವ ನಮಗಾಗ್ಯದ. ಯಾಕಪ್ಪ ಅಂತ ತಿಳ್ಕೊಂಡಂತಂದ್ರೆ ಇತ್ತಾಗ ದ್ಯಾಮವ್ವ ದುರ್ಗವ್ವ ಜಾತ್ರೆ ಸಂಭ್ರಮ ಇಲ್ಲಿ ಇವತ್ತಿನ ದಿನ ಈ ಸಂದರ್ಭದಲ್ಲಿ ಈಗ ವಿಠ್ಠಲ ದೇವರ ಮಂದಿರಕ್ಕೆ ಕಳಸಾರೋಹಣ ಕಾರ್ಯಕ್ರಮ ಸುಂದರವಾಗಿರ್ತಕ್ಕಂಥ ಶಿಖರವನ್ನು ತಯಾರು ಮಾಡಿ ಆ ಶಿಖರದ ತುಂಬ ದೇವತೆಗಳನ್ನು ಕುಂದಿರಿಸಿ ಸುಂದರವಾಗಿರ್ತಕ್ಕಂಥ ಬಣ್ಣವನ್ನು ಹಚ್ಚಿ ಮೇಲೆ ಕಳಸವನ್ನು ಇಡ್ತಕ್ಕಂಥದ್ದು ಇದು ನಮ್ಮ ಒಂದು ಸನಾತನ ಧರ್ಮ ಸಂಸ್ಕೃತಿ ಅಂತ ತಿಳ್ಕೊಂಡು ನಾವು ಇದಕ್ಕೆ ಕರಿಬೇಕಾಗ್ತದೆ. ಇವತ್ತು ವಿಠ್ಠಲ ರುಕ್ಮಿಣಿ ಅಂತಕ್ಕಂಥ ಅವರ ಕೃಪಾಶೀರ್ವಾದ ನಾಡಿಗೆ ಇರೋದರಿಂದ ಎಲ್ಲ ಕಡೆಗೆ ಇಂಥ ಗುಡಿಗಳು ಮಂದಿರಗಳು ಕಟ್ಟಡಗಳು ಸಂತರ ಕಟ್ಟಡಗಳು ಸಂತರ ಸಂಭಾಷಣೆ ಸಂತರ ಅಭಂಗಗಳು ಜ್ಞಾನೇಶ್ವರ ಪಾರಾಯಣದಂಥ ಎಲ್ಲ ಗ್ರಂಥಗಳು ಇವತ್ತು ಒಳ್ಳೆಯ ಕೊಡುಗೆಯನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾವೆ. ಇದರ ಮುಖೇನ ಇವತ್ತು ಸಮಾಜ ಸುಧಾರಣೆ ಆಗಲಿಕ್ಕೆ ಭಾಳಷ್ಟು ನಮಗೆ ಸಾಧ್ಯ ಆಗ್ತದೆ. ಮೊಟ್ಟ ಮೊದಲಿಗೆ ನಮ್ಗೆ ಬೇಕಾಗಿದ್ದು ಧರ್ಮ. ಆ ಧರ್ಮವನ್ನು ಉಳಿಸ್ಬೇಕಾಗ್ತದೆ, ಬೆಳೆಸ್ಬೇಕಾಗ್ತದೆ. ಧರ್ಮ ಅಂದ್ರೇನ ಬಿದ್ದವರನ್ನ ಬೀಳುತ್ತಲಿರುವವರನ್ನ ಬೀಳುವವರನ್ನ ಯಾವುದು ಎತ್ತಿ ಹಿಡಿತದಲ್ಲ ಅದಕ್ಕೆ ಧರ್ಮ ಅಂತ ತಿಳ್ಕೊಂಡು ಕರಿತೇವೆ ನಾವು. ಅಂಥ ಧರ್ಮ ಮಾನವೀಯ ಧರ್ಮ. ಆ ಧರ್ಮಕ್ಕೆ ಇಂಥದ್ದೇ ಧರ್ಮ ಅಂತ ಹೆಸರಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಮ್ಮ ಅನುಭವಿಗಳು ಏನಂತ ಕರ್ಕೊಂಡು ಬಂದರೆ ಧರ್ಮಕ್ಕೆ ಆ ಧರ್ಮ ಈ ಧರ್ಮ ಅಂತ ಹೆಸರಿಡಲಿಲ್ಲ, ಸನಾತನ ಧರ್ಮ ಅಂತ ಹೆಸರಿಟ್ಬಿಟ್ರು. ಸನಾತನ ಧರ್ಮ ನಮ್ಮದು. ಸನಾತನ ಅಂದರೆ ಬಹಳಷ್ಟು ಆದಿ ಬುನಾದಿಯಿಂದ ಬಂದಿರತಕ್ಕಂಥ ಧರ್ಮ. ಆ ಧರ್ಮವನ್ನು ಉಳಿಸೋಣ ಬೆಳೆಸೋಣ ಅಂತ ತಿಳ್ಕೊಂಡು ಹೇಳಿ ಎರಡು ಮಾತನ್ನು ನಾನು ಈ ಕ್ಷೇತ್ರದ ಪಂಡರಾಪುರ ಕರ್ನಾಟಕ ಮಠದ ಶ್ರೀ ವಿಠಲ ಮನು ಮಹಾರಾಜರು ದೇವಸ್ಥಾನದ ಮೂರ್ತಿಗಳು ಮತ್ತು ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು, ಆಶೀರ್ವಚನ ನೀಡಿದರು. ಇಂದಿನ ಯುವ ಜನಾಂಗ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಭಾಗಿಯಾಗಿ ಭಾರತದ ಸಭ್ಯತೆ ಉಳಿಸಿ ಬೆಳೆಸಬೇಕೆಂದು ಮನು ಮಹಾರಾಜರ ಕರೆ ನೀಡಿದರು.
ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಾಹಿತ್ಯ ಸಾಮಾಜಿಕ ಹೋರಾಟಗಾರರಾದ ಪ್ರಭು ಕುಂದರ್ಗಿ ಮಾತನಾಡಿ, ನಮ್ಮ ಭಾರತೀಯ ದಿವ್ಯ ಭವ್ಯ ಅಮೋಘ ಸನಾತನ ಸಂಸ್ಕೃತಿ ಮನೆ ಮನ ತಲುಪಬೇಕಾದರೆ ಎಲ್ಲಾ ಪ್ರದೇಶಗಳಲ್ಲಿ ಹೆಚ್ಚೆಚ್ಚು ದಾನ ಧರ್ಮ ಮಾಡಬೇಕಾಗಿದೆ. ಮನುಷ್ಯನ ಆಗಮನ ನಿರ್ಗಮನದ ನಡುವೆ ದೇವರ ಮೆಚ್ಚುವಂತ ಕೆಲಸ ಮಾಡಿದರೆ ಜನ್ಮ ಸಾರ್ಥಕ ಎಂದು ಕುಂದರ್ಗಿ ತಿಳಿಸಿದರು. ನಾನು ಪ್ರಭು ಬಸಪ್ಪ ಕುಂದರ್ಗಿ, ಸಾಕಿನ ಇಟಿಗಟ್ಟಿ ತಾಲೂಕು, ಜಿಲ್ಲಾ ಧಾರವಾಡ. ರಾಷ್ಟ್ರ ಯುವ ಪ್ರಶಸ್ತಿ ಹಾಗೂ ಜಾನಪದ ಪ್ರಶಸ್ತಿ ವಿಜೇತ. ಈಗಾಗಲೇ ಎಲ್ಲ ಮಾಧ್ಯಮದ ಮುಖಾಂತರ ಪ್ರಚಾರ ಆದ ಹಾಗೆ 4/5/2025ರಿಂದ 9/5/2025ರವರೆಗೆ ಶ್ರೀ ಪಾಂಡುರಂಗ ರುಕ್ಮಾಯಿ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಜ್ಞಾನೇಶ್ವರ ಮತ್ತು ತುಕಾರಾಮ ಮಹಾರಾಜರ ಮೂರ್ತಿಗಳ ಪ್ರತಿಷ್ಠಾಪನೆ ಹಾಗೂ ಕಜ್ರಿ ಮತ್ತು ಅರಮಾವಿ ಕಲ್ಲಿನಿಂದ ಕಟ್ಟಡದ ಮುಖಾಂತರ ಗುಡಿ ದೇವಸ್ಥಾನದ ಕಟ್ಟಡ ಲೋಕಾರ್ಪಣೆ ಕಾರ್ಯಕ್ರಮ ಈಗಾಗಲೇ ಪ್ರಾರಂಭಗೊಂಡಿದ್ದು, ಇವತ್ತು 8/5/2025ರಂದು ಮೂರ್ತಿಗಳ ಭವ್ಯವಾದ ಮೆರವಣಿಗೆ ಮುಖಾಂತರ ಇಟಿಗಟ್ಟಿ ಗ್ರಾಮದ ಹೊರವಲಯದಿಂದ, ಅಂದರೆ ಇಟಿಗಟ್ಟಿ ಸೀಮೆಯಿಂದ ಎಲ್ಲ ಇಟಿಗಟ್ಟಿ ಗ್ರಾಮದ ಸಮಸ್ತ ರಾಜ್ಯ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಪಾಂಡುರಂಗ ಮತ್ತು ರುಕ್ಮಾಯಿ ಮೂರ್ತಿಗಳು ಹಾಗೂ ಜ್ಞಾನೇಶ್ವರ ತುಕಾರಾಮ ಮಹಾರಾಜರ ಮೂರ್ತಿಗಳನ್ನು ಮೆರವಣಿಗೆ ಮುಖಾಂತರ ಇಲ್ಲಿಗೆ ಪಾಂಡುರಂಗನ ದೇವಸ್ಥಾನಕ್ಕೆ ಬಂದು ಇವತ್ತು ರಾತ್ರಿ ಧಾನ್ಯ ಮತ್ತು ಜಲ ವಾಸದ ಮುಖಾಂತರ, ಹೋಮ ಹವನದ ಮುಖಾಂತರ ಮೂರ್ತಿಗಳ ಜೀವ ಕಳೆಯನ್ನು ತುಂಬಿ ನಾಳೆ ಮನೋಮಹಾರಾಜರು ಪಂಢರಪುರ ಇವರ ಅಮೃತ ಹಸ್ತದಿಂದ ಮೂರ್ತಿಗಳ ಪ್ರತಿಷ್ಠಾಪನೆಗೊಳ್ತದೆ. ಮುಂದೆ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಬೈಲುಹೊಂಗಲ್ ಇವರಿಂದ ಕಳಸಾರ ನಡೀತದೆ. ಮೊನ್ನೆ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಚಂದ್ರಕಾಂತ್ ಬೆಲ್ಲದರವರಿಂದ ದೇವಸ್ಥಾನದ ಲೋಕಾರ್ಪಣೆ ಆಗ್ತದೆ. ಈ ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು ಮಾನ್ಯ ರವೀಂದ್ರ ಹನುಮಂತರಾವ್ ದೇಸಾಯಿ ಅವರು ವಹಿಸಿಕೊಳ್ತಾರೆ. ಮತ್ತು ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯ ಸದಸ್ಯರಾಗಿರ್ತಕ್ಕಂಥ ನೀಲವ್ವ ಅರಿವಾಳ್ರವರು ಸಹಿತ ಉಪಸ್ಥಿತರಿರ್ತಾರೆ. ಅದೇ ರೀತಿಯಾಗಿ ಎಲ್ಲ ಸಂತ ಮಂಡಳಿ ಮತ್ತು ಇಟಿಗಟ್ಟಿ ಗ್ರಾಮದ ಸಮಸ್ತ ನಾಗರಿಕರು, ಗುರು ಹಿರಿಯರ ಉಪಸ್ಥಿತರಿರ್ತಾರೆ. ನಂತರ ಮಹಾದಾನಿಗಳಿಗೆ, ಈ ಗುಡಿ ಕಟ್ಟಡಕ್ಕೆ ದಾನದ ರೂಪದಲ್ಲಿ ಸಹಾಯ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೆ ಸನ್ಮಾನ ಸಮಾರಂಭ ನಡೀತದೆ. ನಂತರ ಊರಿನಲ್ಲಿ ಮತ್ತೆ ಪಾಲ್ಕಿ ಉತ್ಸವ, ಅಂದ್ರೆ ಪಾಂಡುರಂಗ ರುಕ್ಮಾಯಿಯ ಪಲ್ಲಕ್ಕಿ ಉತ್ಸವವನ್ನು ಮಾಡಿ ಅಲ್ಲಿಂದ ಬಂದ ನಂತರ ಕಾಲಾಪ್ರಸಾದದೊಂದಿಗೆ ಮಹಾಪ್ರಸಾದ ಆದ ನಂತರ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಸಂದರ್ಭದೊಳಗೆ ನಾವೆಲ್ಲರೂ ಕೂಡಿ ಇಟಿ ಗ್ರಾಮಸ್ಥರೆಲ್ಲರೂ ಸೇರಿ ಈ ಒಂದು 15 ದಿವಸ ಇಲ್ಲಿ ಒಂದು ವೈಭವದ ಸಮಾರಂಭ. ಯಾಕಂದರೆ ಈಗ 2 ದಿವಸದ ಹಿಂದೆ ನಮ್ಮ ದ್ಯಾಮಮ್ಮ ದುರ್ಗಮ್ಮ ದೇವಿಯ ಪುನರ್ ಪ್ರತಿಷ್ಠಾಪನಾ, ಅದು ಹೊಸ ಕಟ್ಟಡದ ಉದ್ಘಾಟನೆ. ಇವತ್ತಿನ ದಿವಸ ಸಂತ ತುಕಾರಾಮರ ಒಂದು ಕೃಪಾಶೀರ್ವಾದದಿಂದ ವಿಠೋಬನೇ ಇಲ್ಲಿ ಬಂದು ಆಸೀನರಾಗಿರುವಂಥದ್ದು. ನಮ್ಮ ರುಕ್ಮಿಣಿ ಸಹಿತವಾಗಿ ವಿಠೋಬನ ಆಗಮನ ಆಗಿದೆ. ಈ ಎಲ್ಲ ಕಾರ್ಯಕ್ಕೆ
ನಾವು ಮಾಡಿದ್ದೇವೆ ದಾನಗಳಂತಿಲ್ಲ. ವರಾಹಸ್ವಾಮಿ ಭೂಮಿಯ ಒಡೆಯ, ಅವ ನಮ್ಮ ಕುಟುಂಬಕ್ಕೆ ಏನೋ ಒಂದು ಮಾಡಿರೋ ಅನುಗ್ರಹದಿಂದ ನಮ್ಮ ತಂದೆಯವರು ಹನುಮಂತರಾವ್ ನಾರಾಯಣರಾವ್ ದೇಸಾಯಿ ಅವರು ಮಾಡಿರುವಂಥ ಪುಣ್ಯ ಕಾರ್ಯಗಳು ಇವತ್ತಿನ ದಿವಸ ನಮಗೆ ಫಲ ಕೊಡ್ತಾ ಇವೆ. ಅವರು ಯಾವ ದೃಷ್ಟಿಯಿಂದಲೂ ನಮ್ಮ ದೇಸಾಯಿ ಮಂತದಿಂದ ಇಲ್ಲಿ ಏನೇ ಧರ್ಮ ಕಾರ್ಯ ಆದರೂ ನಾವು ಮುಂದೆ ನಿಂತು ಮಾಡಲಿಕ್ಕೆ ಬೆಂಬಲವಾಗಿ ನಿಂತಿದ್ದೀವಿ ಅನ್ನೋದು ಮಾತ್ರ ನಾವು ಸಮರ್ಥರು. ಉಳುಕಿದೆಲ್ಲ ಈ ಸಂದರ್ಭದಲ್ಲಿ ಮಂದಿರ ನಿರ್ಮಾಣಕ್ಕೆ ಭೂಮಿ ದಾನ ಮಾಡಿದ ರವೀಂದ್ರ ಹನುಮಂತರಾವ್ ದೇಸಾಯಿ ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು. ರಾಜ್ಯ ಸಮಾಚಾರ ಧಾರವಾಡ.